ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ 2025. ನಾನು ಮತ್ತೊಂದು ಸಲ ಹೇಳ್ತೀನಿ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ 2025 ಈ ಹೊಸ ಮಸೂದೆಯನ್ನು ನಾವು ಜಾರಿಗೆ ತಂದಿದ್ದೀವಿ. ಇದರ ಜಾರಿಗೆ ತಂದ ಮೇಲೆ ಕಾಂಗ್ರೆಸ್ ಪಾರ್ಟಿ ಈ ಮಸೂದೆಯಲ್ಲಿ ಯಾವ ಅಂಶಗಳು ತಪ್ಪಿದಾವೆ ಅಥವಾ ಯಾವ ಅಂಶಗಳನ್ನು ಸೇರಿಸಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾರದೆ ದೇಶದ ಜನರನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಹೀಗಾಗಿ ಅವರ ಎಲ್ಲ ಪ್ರಶ್ನೆಗಳಿಗೂ ನಿಮ್ಮ ಮೂಲಕ ಉತ್ತರ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಮಾಡ್ತಾಯಿದ್ದೆ. ಅವರು ಆರೋಪ ಮಾಡೋದು ಏನು ಅಂತಂದ್ರೆ, ಇದು MGN ನರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತು. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಭಾಳ ದೊಡ್ಡ ದ್ರೋಹ ಮಾಡಿದರು BJP ಅವರು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಹೇಳುವಂಥ ಇನ್ನೊಂದು ವಿಷಯ ಏನಂತಂದ್ರೆ, ಇನ್ನು ಮೇಲೆ ಉದ್ಯೋಗ ಖಾತ್ರಿ ಯೋಜನೆ ನಿಲ್ಲಿಸಿಬಿಡ್ತಾರೆ ಕೇಂದ್ರ ಸರ್ಕಾರದವರು ಅನ್ನುವಂಥ ಒಂದು ಅಪಪ್ರಚಾರವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ನಾನು ತಮ್ಮ ಮೂಲಕ ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತರಿಗೂ ಕೇಳಲಿಕ್ಕೆ ಬಯಸ್ತೇನೆ. ನಾನು ದೇಶ ಸ್ವಾತಂತ್ರ್ಯ ಬಂದ ನಂತರ ಈ ರೀತಿ ಹಲವಾರು ಮಸೂದೆಗಳು ಬದಲಾವಣೆ ಆಗಿದಾವೆ. ಆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಆಯಾ ಕಾಲಗಣಕ್ಕೆ ಅನುಗುಣವಾಗಿ ಹೆಸರುಗಳು ಕೂಡ ಬದಲಾವಣೆ ಆಗಿದಾವೆ. ಮೊದಲನೇದಾಗಿ ನಮ್ಮ ಕಲ್ಪನೆ ಏನು ಅಂತಂದರೆ, 2047 ಈ ದೇಶ ಸ್ವಾತಂತ್ರ್ಯ ಸಿಕ್ಕು 100 ವರ್ಷಗಳಾಗ್ತದೆ. ಹೀಗಾಗಿ ಭಾರತ ವಿಕಸಿತ ಭಾರತ ಆಗಬೇಕನ್ನುವಂಥ ಮತ್ತು ಭಾರತ ಆತ್ಮನಿರ್ಭರ ಆಗಬೇಕನ್ನುವಂಥ ಕನಸನ್ನು ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಹೊಸ ಮಸೂದೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿದ ನಂತರ ಸಹಜವಾಗಿ ಹೆಸರು ಕೂಡ ಬದಲಾವಣೆ ಆಗಿದೆ. ಇದು ನಾವೇನೋ ಮೊದಲು ಮಾಡಿದ್ದೀವಿ, ದೊಡ್ಡ ಅಪಚಾರ ಮಾಡಿದ್ದೀವಿ ಅಂತಲ್ಲ. ಈ ಹಿಂದೆ ಕಾಂಗ್ರೆಸ್ ಪಾರ್ಟಿ ಕೂಡ ಭಾಳಷ್ಟು ಸಲ ಹೆಸರುಗಳನ್ನು ಬದಲಾವಣೆ ಮಾಡಿತ್ತು. 1980ರಿಂದ 83 ತನಕ ಈ ಯೋಜನೆ 80ರೊಳಗೆ ಚಾಲೂ ಇತ್ತು. ಇದು ಯಾವುದು ನಾವು ಉದ್ಯೋಗ ಖಾತ್ರಿ ಅಂತ ಹೇಳ್ತೀವಿ, ಯೋಜನೆ 19 ಅವ್ರೇನು ಹೇಳ್ತಾ ಇದ್ದಾರೆ, ಇಲ್ಲ 2005 ನಾವು ಜಾರಿಗೆ ತಂದೀವಿ ಅಂತ ಹೇಳ್ತಾ ಇದ್ದಾರೆ. ಹೆಸರು ಬದಲಾವಣೆ ಮಾಡಿದ್ರೆ ಅಷ್ಟೇ. ಆದರೆ ಅದಕ್ಕಿಂತ ಮೊದಲೇ 1980ರಲ್ಲೂ ಕೂಡ ಈ ಯೋಜನೆ ಜಾರಿಯಲ್ಲಿತ್ತು. ಆವಾಗ ನಾವು ಏನು ಹೇಳ್ತಿದ್ವಿ ಅಂದರೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ ಹೇಳ್ತಿದ್ವಿ. ಯಾರಿಗೆ ಕೆಲಸ ಇಲ್ಲ ಅವ್ರು ಕೆಲಸ ಕೊಡುವಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ. ಆಮೇಲೆ 83ರಿಂದ 89ರವರೆಗೆ ಇದ್ರ ಹೆಸರು ಚೇಂಜ್ ಆಗಿ ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ ಕಾರ್ಯಕ್ರಮ ಅಂತ ಆಯಿತು. ಅದೇ ಕಾನೂನನ್ನು ರಾಷ್ಟ್ರೀಯ ಗ್ರಾಮೀಣ ಭೂರಹಿತ ಉದ್ಯೋಗ ಕಾರ್ಯಕ್ರಮ ಅಂತ ಆಯಿತು. ಅದಾದಮೇಲೆ 89ರಿಂದ 93 ತನಕ ಇದೇ ಯೋಜನೆಯ ಹೆಸರು ಏನಿತ್ತಂದ್ರೆ ಜವಾಹರ್ ರೋಜ್ಗಾರ್ ಯೋಜನೆ ಅಂತಿತ್ತು. ಯಾವಾಗ ಕಾಂಗ್ರೆಸ್ ಪಾರ್ಟಿ ಜವಾಹರ್ಲಾಲ್ ನೆಹರು ಅವ್ರ ಹೆಸರನ್ನ ಇಟ್ಕೊಂಡಿದ್ರು. ಇದೇ ಯೋಜನೆಗೆ 93ರಿಂದ 99 ತನಕ ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ ಅಂತ ಹೆಸರಿಟ್ಟರು. ಇದೇ ಯೋಜನೆಗೆ 2001ರಿಂದ ಗ್ರಾಮೀಣ್ ರೋಜ್ಗಾರ್, ಸಂಪೂರ್ಣ ಗ್ರಾಮೀಣ್ ರೋಜ್ಗಾರ್ ಯೋಜನೆ ಅಂತ ಇಟ್ಟರು. ಆಮೇಲೆ 2004ರಲ್ಲಿ ರಾಷ್ಟ್ರೀಯ ಕೆಲಸಕ್ಕಾಗಿ ಆಹಾರ ಕಾರ್ಯಕ್ರಮ, ಕೂಲಿಗಾಗಿ ಕಾಳು ಅಂತ ಕೇಳಿದಿರಿ ನೀವು ಭಾಳ ಸಲ, ಆ ಹೆಸರಿನಿಂದ ಕರೆದರು. ಯಾವಾಗ ಈ ನಕಲಿ ಗಾಂಧಿಗಳ ಹೆಸರು ಪಾಪ್ಯುಲಾರಿಟಿ ಕಳ್ಕೋತೋ ಆವಾಗ ಇವ್ರಿಗೆ ಅನಿಸ್ತು ಮಹಾತ್ಮ ಗಾಂಧಿ ಹೆಸರು ಬಳಸ್ಕೊಂಡ್ರೆ ಹೆಚ್ಚು ಅನುಕೂಲ ಆಕೈತೆ ಅಂಥೇಳಿ 2005ರಾಗ ಇವ್ರು ಏನು ಮಾಡಿದ್ರು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇಟ್ಕೊಂಡ್ರು. ಹೀಗಾಗಿ ಹೆಸರು ಬದಲಾವಣೆ ಮಾಡುವಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಮೊದಲಿನಿಂದ ಈ ಪರಂಪರೆ ಬಂದದ. ಯಾವಾಗ ಮಸೂದೆಗಳು ಬದಲಾವಣೆ ಆಗ್ತಾವೆ, ಆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಈ ಹೆಸರುಗಳು ಕೂಡ ಬದಲಾವಣೆ ಆಗ್ತಾವೆ ಅನ್ನುವಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇನ್ನು ಎರಡನೇದು ಇವ್ರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಉದ್ಯೋಗ ಖಾತ್ರಿ ಯೋಜನೆಯನ್ನು ನಿಲ್ಲಿಸಿಬಿಡ್ತಾರ ಅನ್ನುವಂಥ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಹೊಸ ಮಸೂದೆಯಲ್ಲಿ ಇಲ್ಲಿವರೆಗೆ ಯಾರಿಗೆ 100 ದಿನಗಳ ಉದ್ಯೋಗದ ಭರವಸೆಯನ್ನು ಕೊಟ್ಟಿದ್ದರು, ಅದನ್ನು ನಾವು 25% ಹೆಚ್ಚು ಮಾಡಿ 125 ದಿನಗಳ ಉದ್ಯೋಗ ಕೊಡುವಂಥ ಭರವಸೆಯನ್ನು ಈ ಕಾನೂನಲ್ಲಿ ನಾವು ಜಾರಿಗೆ ತಂದಿದ್ದೀವಿ.
100ರಿಂದ 125 ಜನ 25 ಮಾನವ ದಿನಗಳನ್ನ ನಾವು ಹೆಚ್ಚು ಮಾಡಿದ ಮೇಲೆ ನಿಲ್ತದಂತ ಹೆಂಗೆ ಹೇಳ್ತೀರಿ ನೀವು? ಯಾಕೆ ಈ ರೀತಿ ಸುಳ್ಳು ಹೇಳಲಿಕ್ಕೆ ಬಯಸ್ತೀರಿ ಅನ್ನುವಂಥದ್ದನ್ನು ಕೂಡ ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಾನು ಇನ್ನೊಂದು ಕೇಳಲಿಕ್ಕೆ ಬಯಸ್ತೇನೆ ಅವ್ರನ್ನ. UPA ಸರ್ಕಾರದ ಅವಧಿಯಲ್ಲಿ ಏನು ಮನಮೋಹನ್ ಸಿಂಗ್ ಅವರಿದ್ದರು, ಆ ಸಂದರ್ಭದಲ್ಲಿ ನಿಮ್ಮ ಬಜೆಟ್ಟು ಮಾನವ ದಿನಗಳು ನಿಮ್ಮ ಸರ್ಕಾರದಲ್ಲಿ ಮಾನವ ದಿನಗಳು ಎಷ್ಟಾಗಿದ್ದು ಅಂದರೆ 1660 ಕೋಟಿ ಮಾನವ ದಿನ ಇಡೀ ದೇಶದ್ದು. ಎಷ್ಟು? ಒಂದು ವರ್ಷಕ್ಕೆ 100 ಮಾನವ ದಿನಗಳ ಒಬ್ಬರಿಗೆ ಕೊಡಬೇಕಂತಂದ್ರೆ ನೀವು ಇಡೀ ದೇಶಕ್ಕನ 1660 ಕೋಟಿ ಮಾತ್ರ ಮಾಡಿದ್ರಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು 3210 ಕೋಟಿ ಮಾನವ ದಿನಗಳನ್ನು ಸೃಷ್ಟಿ ಮಾಡಿದ್ದೀವಿ. ಅಂದರೆ ಡಬಲ್, ನಿಮಗಿಂತ ಡಬಲ್ ನಾವು ಮಾಡಿದ್ದೀವಿ. ನಾವು ಹೆಂಗೆ ನಿಲ್ಲಿಸ್ತೀವಿ? ನಿಮ್ಮ ಅವಧಿಗಳು ಕಡಿಮೆ ಇತ್ತು, ನಮ್ಮ ಅವಧಿಯೊಳಗೆ ನಾವು ಜಾಸ್ತಿ ಮಾಡಿದ್ದೀವಿ. ಅದಲ್ಲದೆ ಬಜೆಟ್ಟು ನಿಮ್ಮ ಅವಧಿಯಲ್ಲಿ 2.13 ಲಕ್ಷ ಕೋಟಿ ರೂಪಾಯಿ ಇತ್ತು. ಈಗ ನಾವು ಅದನ್ನು 8.53 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ತಮ್ಮ ಮೂಲಕ ನಾನು ಜನರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದಲ್ಲದೆ ನಾನು ಕೇಳ್ತೀನಿ, ನಿಮ್ಮ ಅವಧಿಯಲ್ಲಿ ಬಡತನ ರೇಖೆಯ ಪ್ರಮಾಣ 27.1% ಈಗ 2022-23 ಸರ್ವೆ ಪ್ರಕಾರ 5.3 ಮಾತ್ರ ಉಳಿದದ. ಅಂದ್ರೆ 5 ವರ್ಷಗಳಲ್ಲಿ ನಾವು 10 ವರ್ಷಗಳಲ್ಲಿ ನಾವು ಈ ರೀತಿಯಾದಂಥ ಸಾಧನೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ನಿಮಗೆ ಯಾಕೆ ಮಾಡಲಿಕ್ಕೆ ಆಗಲಿಲ್ಲ? ಬಡತನ ರೇಖೆಗಿಂತ ಜನರನ್ನ ಮೇಲೆತ್ತಕ್ಕಂಥ ಕೆಲಸ ನೀವು ಮಾಡಲೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ವೇಜಸ್, ಕೂಲಿಕಾರರಿಗೆ ಕೊಡ್ತಕ್ಕಂಥ ವೇಜಸ್ಸನ್ನು ಕೂಡ ನಮ್ಮ ಸರ್ಕಾರದ ಅವಧಿಯಲ್ಲಿ 27% ನಾವು ಹೆಚ್ಚಿಗೆ ಮಾಡಿದ್ದೀವಿ. ಈಗ 370 ರೂಪಾಯಿ ನಾವು ಕೂಲಿಯನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗ್ತದೆ. ಮತ್ತು ಹಿಂದೆ ನೀವು ನೋಡಿದಿರಿ ಉದ್ಯೋಗ ಖಾತ್ರಿ ಯೋಜನೆ, ಯಾರು ದುಡಿಲಿಕ್ಕೆ ಹೋಗ್ತಿದ್ರು ಅವರ ಅಕೌಂಟಿಗೆ ದುಡ್ಡು ಜಮಾ ಆಗ್ಬೇಕಂದ್ರೆ 2 ತಿಂಗಳು 3 ತಿಂಗಳು